Brought to you by Vigard. ಅಂದರೆ ಇವರು ನಿರಂತರವಾಗಿ ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಂದೇ ಒಂದು ಸಂವಿಧಾನ ಮತ್ತೆ 400 ಬಂದರೆ ನಾವು ಬದಲಾವಣೆ ಮಾಡ್ತೀವಿ. ಒಬ್ಬ MP ಹೇಳಿದ್ದಕ್ಕೆ ಕರ್ನಾಟಕದಲ್ಲಿ ನಾವು ಟಿಕೆಟ್ ಕೊಡಲಿಲ್ಲ. ನಿಮ್ಮ ರಾಜೀವ್ ಗಾಂಧಿಯವರೇ ಹೇಳ್ಯಾರ, ನನ್ನ ಬಳಿ ರೆಕಾರ್ಡ್ ಐತೆ, ನಮ್ಮ ಜರೂರತ್ ಪಡೆಯಿತು ಭಾರತಕ್ಕೆ ಸಂವಿಧಾನ हम बदल देंगे ಅಂತೇಳಿ. ಇದೇ ರಾಜೀವ್ ಗಾಂಧಿ. ಹಾಗಾದ್ರೆ ರಾಜೀವ್ ಗಾಂಧಿ ಮಂದಿ ಹೊರಗೆ ಹಾಕೋ ತಾಕತ್ತಿದೆ. ಇಲ್ಲೇ ಅಮರೇಗೌಡ ಬಯ್ಯಾಪುರ ನಮ್ಮ ಲಿಂಗಸೂರು ಏನು ಕುಷ್ಟಗಿ ಹಿಂದಿನ ಶಾಸಕರು ಅವರೇ ಒಂದು ಭಾಷಣದಲ್ಲಿ ಹೇಳ್ಯಾರ, ಈ ಸಂವಿಧಾನ ಬದಲಾವಣೆ ಆಗ್ಬೇಕಂತ. ನೀವೇನು ಅವ್ರ ಮೇಲೆ ಕ್ರಮ ಕೈಗೊಂಡ್ರಿ? ಇದು ಕೇವಲ ಜನರಲ್ಲಿ, ದಲಿತರಲ್ಲಿ, ಹಿಂದುಳಿದ ಸಮಾಜದಲ್ಲಿ ಒಂದು ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಇವತ್ತು ST ಜನಾಂಗದಲ್ಲಿ ಕುರುಬ ಸಮಾಜ ಸೇರಿಸ್ಬೇಕಂದ್ರೆ ನಾವೇ ವಿಧಾನಸಭೆಯಲ್ಲಿ ಇವತ್ತು ನಮ್ಮ ಏನು ತಳವಾರ ಕೋಳಿ ST ಸಮಾಜಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರು. ಇದೇ ಬೊಮ್ಮಾಯಿ ಸರ್ಕಾರದಾಗ ನಾನೇ ಜಗಳ ತೆಗೆದು ವಿಧಾನಸಭೆಯಲ್ಲಿ ಮಾತಾಡಿ ನಾವೇ ಹೋರಾಟ ಮಾಡಿ ಇವತ್ತು STಗಳಿಗೆ ಪ್ರಮಾಣ ಪತ್ರ ಕೊಡುವಂಥದ್ದು. ಮರಾಠ ಅಭಿವೃದ್ಧಿ ನಿಗಮ ಮಾಡಿದ್ದು. ಮರಾಠಿ ಬೇರೆ. ಮರಾಠ ಒಂದು ಸಮುದಾಯ. ಭಾರತದ ಈ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ. ಅಂಥ ಸಮುದಾಯದ ಪ್ರಾಧಿಕಾರಕ್ಕೆ ಕೆಲವೊಂದು ಕನ್ನಡ ಹೋರಾಟಗಾರರು ವಿರೋಧ ಮಾಡಿದ್ರೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದೆ. ಮರಾಠಿ ಭಾಷೆ, ನಾವು ಮರಾಠಿ ಈ ನಮ್ಮ ದೇಶದ ಭಾಷೆನೇ, ಅದರದ್ದು ಮಹಾರಾಷ್ಟ್ರದಾಗ ಉಪಯೋಗ ಮಾಡಿ ಕರ್ನಾಟಕದಲ್ಲಿರೋ ಕನ್ನಡ ಮಾತಾಡ್ಬೇಕಂತೆ. ಅವಾಗ ಮತ್ತೆ ನಾನೇ ಹೋರಾಟ ಮಾಡಿ ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅವತ್ತು ಬೊಮ್ಮಾಯಿ ಇರಲಿಲ್ಲ, ಅಶೋಕ್ ಇದ್ದರು, ಅಶೋಕನೇ ಹೇಳಿಕೆ ಕೊಟ್ಟರು. ಮುಂದೆ ಮರಾಠ ಪ್ರಾಧಿಕಾರ ಮಾಡಿದ್ವಿ. ನಾವು ಮರಾಠ ಸಮಾಜದೊಬ್ಬರನ್ನ ಬಿದರ್ನವ್ರನ್ನ ಅಧ್ಯಕ್ಷ ಮಾಡಿದ್ವಿ. ಅಂದರೆ ಯಾವ ಸಮುದಾಯಗಳಿಗೂ ಭಾರತೀಯ ಜನತಾ ಪಾರ್ಟಿ ಎಂದೂ ಯಾರು ದೇಶದ ವಿರುದ್ಧ ಕೆಲಸ ಮಾಡ್ತಾರೆ ಅಂಥವ್ರ ವಿರುದ್ಧ ನಾವು ಅದೀವಿ ಹೊರತು ಯಾವುದೇ ಧರ್ಮದ ವಿರುದ್ಧ ಇಲ್ಲ. ದೇಶದ್ರೋಹಿ ಕೆಲಸ ಮಾಡೋರು, ಭಯೋತ್ಪಾದಕರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇದೆ. ಯಾವುದೇ ಧರ್ಮದ ವಿರುದ್ಧ ಇಲ್ಲ. ಈ ದೇಶದ ಅನ್ನ ತಿಂದು ಪಾಕಿಸ್ತಾನಕ್ಕೆ ಅಂದ್ರೆ ಮತ್ತೆ ಇಲ್ಲಿ ಅವ್ರದ್ದೇನು ಕೆಲಸ ಇದೆ ಭಾರತದಾಗ? ಅದಕ್ಕೆ ನಮ್ಮ ವಿರೋಧ ಇದೆ ಅನ್ನೋಂಥದ್ದು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಪ್ರಕರಣ ಆಗಿದೆ. ಸುಮಾರು ಅವರು ಏನು ಸ್ಟೈಪೆಂಡ್ ಕೊಡ್ತಾರಲ್ಲ MBBS ಆದಮೇಲೆ ಮುಂದಿನವ್ರಿಗೆ, ಅವರಿಗೆ ಮೊದಲೇ ವರ್ಷ 45,000, ಎರಡನೇ ವರ್ಷ 50,000, ಮೂರನೇ ವರ್ಷ 55,000. ಇದನ್ನು ಅವರೇ ತಕ್ಕೊಂಡು ಕಾಂಗ್ರೆಸ್ಸಿನ ಒಬ್ಬ ನಮ್ಮ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ಕಾಸಾ ಮನುಷ್ಯ, ಸುಮಾರು 100 ಕೋಟಿ ರೂಪಾಯಿ ಹಗರಣ ಆಗಿದೆ. ಅವ್ರು ಮಾರ್ಚ್ನಲ್ಲಿ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾರೆ. ಆದರೆ ಇನ್ನೂವರೆಗೆ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಸ್ಟೈಪಂಡ್ ಕನಿಷ್ಠ 300 ಏನು ಡಾಕ್ಟರ್ಸ್ಗಳು ಸುಮಾರು 70 ರಿಂದ 80 ಕೋಟಿ ರೂಪಾಯಿ ಹಗರಣ ಆಗಿದೆ. ಇವತ್ತು ನಾನು ಕೇಳ್ತೀನಿ ಕಲಬುರಗಿ ಲೋಕಸಭಾ ಅಭ್ಯರ್ಥಿಗಳಿಗೆ, ನಿಮ್ಮ ಒಂದು ಅಧಿಕಾರವನ್ನು ಉಪಯೋಗ ಮಾಡಿ ಆ ಜನರಿಗೆ ಆ ಹುದ್ದೆ ಏನು ನಮ್ಮ MBBSನಿಂದ ಮಾಸ್ಟರ್ ಡಿಗ್ರಿಯನ್ನು ಮೂವರಿಗೆ ನಾವು ಸ್ಟೈಪಂಡ್ರಿಯನ್ನು 8 to 10,000 ಅವ್ರ ಅಕೌಂಟ್ನಾಗ ಅಲ್ಲೇ ಬಿಟ್ಟು ಅವ್ರ ಕಡೆಯಿಂದ ಸೆಲ್ಫ್ ಅಕೌಂಟ್ ತೊಗೊಂಡು ಸೆಲ್ಫ್ ಚೆಕ್ ತೊಗೊಂಡು ಇವತ್ತು ಹಣ ತಗೊಂಡಾರೆ. ಇದನ್ನು ಯಾಕೆ ನೀವು ಇನ್ನೂ ತನಕ ಎನ್ಕ್ವೈರಿ ಮಾಡಲಾಗಿಲ್ಲ? ಇದನ್ನು ನೀವು ಕಾಂಗ್ರೆಸ್ನವ್ರ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಿರಲ್ಲ, ನೀವು ಇದನ್ನು ಎನ್ಕ್ವೈರಿ ಮಾಡಿರಿ. ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಕ್ರಮ ತಗೋರತ್ತೆ ನಾ ಆಗ್ರಹ ಮಾಡ್ತೇನೆ. Brought to you by Vigard.